ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಿನಿಮಾ ಶುರು ಆಗೋದು ವರುಣ್ ಅನ್ನೋ ಒಬ್ಬ ಹುಡುಗನಿಂದ. ಅವನ್ ಗರ್ಲ್ ಫ್ರೆಂಡ್ ಸರನ್ಯಾಳ ಮರ್ಡರ್ ಕೇಸಲ್ಲಿ ಅವನಿಗೆ ಡೆತ್ ಪೆನಾಲ್ಟಿ ಸಿಕ್ಬಿಟ್ಟಿರುತ್ತೆ. ಆದ್ರೆ ವರುಣ್ ಮಾತ್ರ ಪದೇ ಪದೇ ಹೇಳ್ತಾ ಇರ್ತಾನೆ, ನಾನ್ ಸರನ್ಯಾನ ಕೊಂದೇ ಇಲ್ಲ ಅಂತ. ಅವನ್ ಲಾಯರ್ ವಿಶ್ವನಾಥ್ ಹತ್ರ ತನ್ನನ್ನ ಕಾಪಾಡಿ ಅಂತ ಪದೇ ಪದೇ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ. ಸರನ್ಯಾನ ಅವ್ನ್ ಎಷ್ಟ್ ಪ್ರೀತಿ ಮಾಡ್ತಿದ್ದ ಅಂದ್ರೆ ಅವಳ ಜೊತೆ ಇರೋಕೆ ಒಂದ್ ಮನೆನೇ ಕೊಂಡ್ಕೊಂಡಿದ್ದ. ಹಂಗಿರೋವಾಗ ಅವಳನ್ನ ಯಾಕೆ ಕೊಲ್ತಾನೆ ಅಂತ ಅವನಿಗೂ ಅರ್ಥ ಆಗ್ತಿಲ್ಲ. ಜನ ಯಾಕೆ ತನ್ನನ್ನ ಮರ್ಡರರ್ ಅಂತ ಕರೀತಾ ಇದ್ದಾರೆ ಅನ್ನೋದೇ ಅವನಿಗೆ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿರುತ್ತೆ. ಕೋರ್ಟಲ್ಲಿ ಹಾಸ್ಟೆಲ್ ನಟೆಲ್ನ ಕೆಲವು ಹುಡುಗಿಯರ ಮತ್ತು ವಾರ್ಡನ್ ನ ಸ್ಟೇಟ್ಮೆಂಟ್ ಆಧಾರದ ಮೇಲೆ ವರುಣ್ ನ ಗಿಲ್ಟಿ ಅಂತ ಡಿಸೈಡ್ ಆಗುತ್ತೆ. ವರುಣ್ಗೆ ಜೈಲ್ ಆಗ್ಬಿಟ್ಟ ಮೇಲೆ ಜೈಲಲ್ಲಿ ಒಬ್ಬ ವ್ಯಕ್ತಿ ಅವನ ಹತ್ರ ಬಂದು ಜೀವನ ಮುಗಿಯೋವರೆಗೂ ಆಸೆ ಬಿಡಬಾರದು ಅಂತ ಸಮಾಧಾನ ಮಾಡ್ತಾನೆ. ಜೊತೆಗೆ ಅವನ್ ಕೊನೆ ಆಸೆ ಏನು ಅಂತ ಕೇಳ್ತಾನೆ. ಅದಕ್ಕೆ ವರುಣ್ ನನ್ ಲಾಯರ್ ವಿಶ್ವನಾಥ್ನ ಕೊನೇ ಸಲ ನೋಡ್ಬೇಕು ಅಂತ ಹೇಳ್ತಾನೆ. ಇನ್ನು ವಿಶ್ವನಾಥ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇವರು ರಿಟೈರ್ಮೆಂಟ್ಗೆ ತುಂಬಾ ಹತ್ರ ಇರೋ ಒಬ್ಬ ಎಕ್ಸ್ಪೀರಿಯನ್ಸ್ ಲಾಯರ್. ಇಷ್ಟು ವರ್ಷದ ಕೆರಿಯರ್ ನಲ್ಲಿ ಸಾಕಷ್ಟು ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ದಾರೆ. ಹೆಚ್ಚಾಗಿ ಇನಸೆಂಟ್ ಜನರ ಪರವಾಗಿ ವಾದ ಮಾಡ್ತಾ ಬಂದಿದ್ದಾರೆ. ಅವ್ರ ಜೊತೆ ಅವರ ಅಸಿಸ್ಟೆಂಟ್ ಸೂರ್ಯ ಕೂಡ ಕೆಲಸ ಮಾಡ್ತಾನೆ. ಅವನು ವಿಶ್ವನಾಥ್ಗೆ ರಿಲೇಟಿವ್ ಕೂಡ ಆಗಿರ್ತಾನೆ. ವಿಶ್ವನಾಥ್ ಜೈಲಿಗೆ ವರುಣ ಭೇಟಿ ಮಾಡಕ್ಕೆ ಹೋಗ್ತಾರೆ. ಆಗ ವರುಣ್ ಡೈರೆಕ್ಟ್ ಆಗಿ ಅವ್ರ ಮೇಲೆ ಆರೋಪ ಮಾಡ್ತಾನೆ, ಇನ್ವೆಸ್ಟಿಗೇಷನ್ ಅಲ್ಲಿ ಎಡವಟ್ಟು ಆಗಿದೆ ಅಂತ. ಅವನ ಪ್ರಕಾರ ಅವನು ಸರನ್ಯಾನ ನೋಡಕ್ಕೆ ಹಾಸ್ಟೆಲ್ಗೆ ಹೋಗಿದ್ದ ದಿನ ಸಿಸಿಟಿವಿಯಲ್ಲಿ ಇಬ್ರು ನಾರ್ಮಲ್ ಆಗಿ ಮಾತಾಡ್ತಿರೋದು ಕಾಣಿಸ್ತಾ ಇತ್ತು. ಆದ್ರೆ ಆ ಫುಟೇಜ್ ಇನ್ವೆಸ್ಟಿಗೇಷನ್ ಇಂದ ಮಿಸ್ಸಿಂಗ್ ಆಗ್ಬಿಟ್ಟಿದೆ. ವಿಶ್ವನಾಥ್ ನಿಜವಾಗ್ಲೂ ಆನೆಸ್ಟ್ ಲಾಯರ್ ಆಗಿದ್ರೆ ಆ ಫುಟೇಜ್ ಹುಡುಕಿ ತನ್ನನ್ನ ಕಾಪಾಡಬೇಕಿತ್ತು ಅಂತ ವರುಣ್ ಪ್ರಶ್ನೆ ಮಾಡ್ತಾನೆ. ಇದನ್ನ ಕೇಳಿ ವಿಶ್ವನಾಥ್, ನಿನ್ನ ಕಡೆ ನಿಜ ಮತ್ತು ಜಸ್ಟಿಸ್ ಇದ್ರೆ ನಾನು ಖಂಡಿತ ನಿನ್ನ ಕಾಪಾಡಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ವಿಶ್ವನಾಥ್ ಮತ್ತು ಸೂರ್ಯ ಇಬ್ರು ಹಾಸ್ಟೆಲ್ಗೆ ಹೋಗ್ತಾರೆ. ಆಗ ಸರನ್ಯಾ ಸತ್ತು 1 ವರ್ಷ ಆಗಿರುತ್ತೆ. ವಾರ್ಡನ್ ಸ್ಟೂಡೆಂಟ್ಸ್ಗೆ ಸರನ್ಯಾಳ ಸಾವಿನ ಬಗ್ಗೆ ವಾರ್ನಿಂಗ್ ಕೊಡ್ತಾ ಇರ್ತಾಳೆ. ಬೇಡದ ಲವ್ ಅಫೇರ್ಗಳಿಗೆ ಹೋದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಎಲ್ಲರೂ ಸ್ಟಡೀಸ್ ಮೇಲೆ ಫೋಕಸ್ ಮಾಡಿ, ಪ್ರೀತಿ ಗಿತಿ ಅಂತ ಸಿಕ್ಕಿ ಹಾಕೋಬೇಡಿ ಅಂತ ಹೇಳ್ತಾ ಇರ್ತಾಳೆ. ವಿಶ್ವನಾಥ್ ವಾರ್ಡನ್ ಹತ್ರ ವರುಣ್ ವಿರುದ್ಧ ವಿಟ್ನೆಸ್ ಆಗಿದ್ದ ಆ 3 ಹುಡುಗಿಯರ ಬಗ್ಗೆ ಕೇಳ್ತಾರೆ. ಆ 3 ಹಾಸ್ಟೆಲ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ವಾರ್ಡನ್ ಹೇಳ್ತಾಳೆ. ಆಮೇಲೆ ವಿಶ್ವನಾಥ್ ಅವರ ಡೀಟೇಲ್ಸ್ ತಗೊಂಡ್ಬಿಡ್ತಾರೆ. ಅಷ್ಟರಲ್ಲಿ ಒಂದು ಶಾಕಿಂಗ್ ಥಿಂಗ್ ಆಗುತ್ತೆ. ವಾರ್ಡನ್ ಫೋನ್ಗೆ ಸರನ್ಯಾಳ ನಂಬರ್ ನಿಂದ ಒಂದು ವಾಯ್ಸ್ ನೋಟ್ ಬರುತ್ತೆ. ಆ ವಾಯ್ಸ್ ನೋಟ್ ನಲ್ಲಿ ಸರನ್ಯಾಳ ಸಾವಿಗೆ ವಾರ್ಡನ್ ಮತ್ತು ಆ 3 ಹುಡುಗಿಯರೇ ಕಾರಣ, ಯಾರನ್ನೂ ಬಿಡಲ್ಲ ಅಂತ ಇರುತ್ತೆ. ಇದನ್ನ ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ. ಯಾಕಂದ್ರೆ ಸರನ್ಯಾ ಆಗ್ಲೇ ಸತ್ತಿದ್ದಾಳೆ, ಮತ್ತೆ ಅವಳ ಧ್ವನಿಲಿ ಈ ವಾಯ್ಸ್ ನೋಟ್ ಹೇಗ್ ಬಂತು ಅಂತ. ವಿಶ್ವನಾಥ್ ಮತ್ತು ಸೂರ್ಯ ಮೊದಲ ವಿಟ್ನೆಸ್ ಹುಡುಗಿನ ಹುಡುಕೊಂಡು ಹೋಗ್ತಾರೆ. ಆದ್ರೆ ಅವಳು ಸತ್ತೋಗಿದ್ದಾಳೆ ಅಂತ ಗೊತ್ತಾಗತ್ತೆ. ಅವಳ ಅಪ್ಪ ಹೇಳ್ತಾರೆ, ಅವಳು ನಾರ್ಮಲ್ ಆಗಿ ಜಾಬ್ಗೆ ಹೋಗಿದ್ಲು, ಆಮೇಲೆ ಯಾರದ್ದೋ ಕಾಲ್ ಬಂತು. ಆ ಕಾಲ್ ಆದ್ಮೇಲೆ ಅವಳು ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಲು. ಸ್ವಲ್ಪ ಹೊತ್ತಲ್ಲೇ ತನ್ನ ಜೀವನ ಕೊನೆ ಮಾಡ್ಕೊಂಡ್ಲು. ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ಬಂದಾಗ ಅವ್ರು ಎಲ್ಲಾ ಡೀಟೇಲ್ಸ್ ಕೊಟ್ರು. ಆ ನಂಬರ್ ಯಾರದ್ದು ಅಂತ ಪೊಲೀಸ್ ಚೆಕ್ ಮಾಡಿದಾಗ ಆ ನಂಬರ್ ಬೇರೆ ಯಾರದ್ದೂ ಅಲ್ಲ, ಸರನ್ಯಾಳ ಹೆಸರಲ್ಲೇ ರಿಜಿಸ್ಟರ್ ಆಗಿತ್ತು ಅಂತ ಗೊತ್ತಾಗುತ್ತೆ. ಇದನ್ನ ಕೇಳಿ ಅವರಿಗೆ ಶಾಕ್ ಆಗುತ್ತೆ. ವಿಶ್ವನಾಥ್ ಆ ನಂಬರ್ ತಗೊಂಡು ಒಂದ್ಸಲ ಕಾಲ್ ಮಾಡ್ತಾರೆ. ಆದ್ರೆ ಕಾಲ್ ಕನೆಕ್ಟ್ ಆಗಲ್ಲ. ಈಗ ಪ್ರಶ್ನೆ ಏನಂದ್ರೆ, ಸರನ್ಯಾ ಸತ್ತ ಮೇಲೂ ಅವಳ ನಂಬರ್ ನಿಂದ ಜನಕ್ಕೆ ಕಾಲ್ ಹೇಗ್ ಬರ್ತಾ ಇದೆ ಅಂತ. ಇದೇ ಟೈಮಲ್ಲಿ ಕಬಾಲಿ ಅನ್ನೋ ಒಬ್ಬ ರೌಡಿ ಒಬ್ಬ ವ್ಯಕ್ತಿನ ಫಾಲೋ ಮಾಡ್ತಾ ಇರ್ತಾನೆ. ಆವಾಗ ಅವನು ಫೋನ್ಗೆ ಸರನ್ಯಾಳ ನಂಬರ್ ನಿಂದ ಕಾಲ್ ಬರುತ್ತೆ. ಕಬಾಲಿ ಹೆದ್ರಿಕೊಂಡೇ ಆ ಕಾಲ್ ರಿಸೀವ್ ಮಾಡ್ತಾನೆ. ಆಗ ಅವನಿಗೆ, ನಿನ್ ಜೀವ ಈಗ ನಮ್ ಕೈಲಿದೆ, ಬೇಗ ನೀನ್ ಮುಗಿಸ್ತೀವಿ ಅಂತ ಥ್ರೆಟ್ ಸಿಗುತ್ತೆ. ಇದನ್ನ ಕೇಳಿ ಕಬಾಲಿ ಹೆದ್ರಿ ತಕ್ಷಣ ವಾರ್ಡನ್ ಹತ್ರ ಹೋಗಿ ಸರನ್ಯಾ ನಂಬರ್ ನಿಂದ ನಂಗೆ ಕಾಲ್ ಬಂತು ಅಂತ ಹೇಳ್ತಾನೆ. ಅದಕ್ಕೆ ವಾರ್ಡನ್ ಕೂಡ ನಂಗೂ ಸರನ್ಯಾಳ ಧ್ವನಿಲಿ ಒಂದು ವಾಯ್ಸ್ ನೋಟ್ ಬಂದಿತ್ತು ಅಂತ ಹೇಳ್ತಾಳೆ. ಇಬ್ರಿಗೂ ಅನ್ಸೋಕೆ ಶುರುವಾಗುತ್ತೆ, ಯಾರೋ ಸರನ್ಯಾಳ ಫೋನ್ ಯೂಸ್ ಮಾಡ್ಕೊಂಡು ಎಲ್ರಿಗೂ ಬೆದ್ರಿಕೆ ಹಾಕ್ತಾ ಇದ್ದಾರೆ ಅಂತ. ಕಬಾಲಿ ಇದೆಲ್ಲದ್ರ ಹಿಂದೆ ಯಾರಿದ್ದಾರೆ, ಯಾರ್ ನಮ್ ಜೊತೆ ಈ ತರ ಆಟ ಆಡ್ತಾ ಇದ್ದಾರೆ ಅಂತ ಪತ್ತೆ ಹಚ್ಚೇ ತೀರ್ತೀನಿ ಅಂತ ಹೇಳ್ತಾನೆ. ಆಮೇಲೆ ವಿಶ್ವನಾಥ್ ಮತ್ತು ಸೂರ್ಯ 2ನೇ ವಿಟ್ನೆಸ್ ಹುಡುಗಿನ ಭೇಟಿ ಆಗ್ತಾರೆ. ಅವಳು ಹೇಳ್ತಾಳೆ, ವರುಣ್ ಸರನ್ಯಾನ ಕೊಲ್ಲೋದನ್ನ ತಾನು ಡೈರೆಕ್ಟ್ ಆಗಿ ನೋಡೇ ಇಲ್ಲ ಅಂತ. ಅವಳು ತನ್ನ ರೂಮ್ ಅಲ್ಲಿ ಇದ್ದಾಗ ವಾರ್ಡನ್ ಜೋರಾಗಿ ಕಿರಿಚ್ಕೊಂಡು ವರುಣ್ ಸರನ್ಯಾಗೆ ಏನೋ ಮಾಡ್ಬಿಟ್ಟಿದ್ದಾನೆ ಅಂತ ಕೂಗಿದ್ಲು. ಇದನ್ನ ಕೇಳಿ ಎಲ್ಲಾ ಹುಡುಗಿಯರು ಹೊರಗ್ ಬಂದ್ರು. ಆಗ ವಾರ್ಡನ್ ವರುಣ್ ಸರನ್ಯಾನ ಕೊಂದಿದ್ದಾನೆ ಅಂತ ಹೇಳಿದ್ಲು. ರೂಮ್ ಓಪನ್ ಮಾಡಿದಾಗ ಸರನ್ಯಾಳ ಡೆಡ್ ಬಾಡಿ ಸಿಕ್ಕಿತ್ತು. ಎಲ್ಲರೂ ವಾರ್ಡನ್ ಮಾತಿನ ಮೇಲೆ ನಂಬಿ ವರುಣ್ನೇ ಇದನ್ನೆಲ್ಲ ಮಾಡಿರ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ರು. ಈ ಹುಡುಗಿ ಇನ್ನೊಂದು ವಿಷಯ ಹೇಳ್ತಾಳೆ, ಅವಳಿಗೂ ಸರನ್ಯಾಳ ನಂಬರ್ ನಿಂದ ಕಾಲ್ ಬಂದಿತ್ತು. ಸರನ್ಯಾಳ ಧ್ವನಿಲಿ ಈಗಿಂದ ನಿಜ ಹೇಳಬೇಕು ಅಂತ ಹೇಳ್ತು. ಅದಕ್ಕೆ ಈಗ ಅವಳು ಹೇಳ್ತಿರೋದೆಲ್ಲ ಪೂರ್ತಿ ನಿಜ ಅಂತ ಹೇಳ್ತಾಳೆ. ಆಮೇಲೆ ಈ 2ನೇ ವಿಟ್ನೆಸ್ ಇನ್ನೊಂದು ಇಂಪಾರ್ಟೆಂಟ್ ಸೀಕ್ರೆಟ್ ರಿವೀಲ್ ಮಾಡ್ತಾಳೆ. ವಾರ್ಡನ್ ಸಿಸಿಟಿವಿ ಫುಟೇಜ್ ಡಿಲೀಟ್ ಮಾಡೋ ಬಗ್ಗೆ ಮಾತಾಡ್ತಿರೋದನ್ನ ಅವಳು ಕೇಳಿಸ್ಕೊಂಡಿದ್ಲು. ವಾರ್ಡನ್ ಸಿಚುವೇಶನ್ ಹ್ಯಾಂಡಲ್ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ವರುಣ್ ಹಾಸ್ಟೆಲ್ಗೆ ಬಂದಿದ್ದ ಫುಟೇಜ್ನ ಡಿಲೀಟ್ ಮಾಡಿಸ್ಬಿಟ್ಟಿದ್ಲು. ಈ ಹುಡುಗಿ ಇದನ್ನೆಲ್ಲ ಕೋರ್ಟಲ್ಲಿ ಯಾಕೆ ಹೇಳಲಿಲ್ಲ ಅಂದ್ರೆ, ವಾರ್ಡನ್ ಮೊದ್ಲೇ ಅವಳಿಗೆ ನಿಜ ಹೇಳಿದ್ರೆ ನಿನ್ನ ಜೀವ ಹೋಗುತ್ತೆ ಅಂತ ಬೆದರಿಸಿದ್ಲು. ಆದ್ರೆ ಈಗ ಅವಳಿಗನ್ಸ್ತಾ ಇದೆ, ಮೊದ್ಲೇ ನಿಜ ಹೇಳಿದ್ದಿದ್ರೆ ಇನ್ನಸೆಂಟ್ ಆಗಿರೋ ವರುಣ್ ಬಿಡುಗಡೆ ಆಗ್ತಿದ್ನೇನೋ ಅಂತ. ಇಷ್ಟೊತ್ತಿಗೆ ಕಬಾಲಿ ತನ್ನ ಆಳುಗಳ ಜೊತೆ ಸೇಫ್ ಜಾಗದಲ್ಲಿ ಇರ್ತಾನೆ, ಯಾರು ಅವನಿಗೇನೂ ಮಾಡಬಾರ್ದು ಅಂತ. ಅವನ ಆಳುಗಳು
ನಿನ್ ತಲೆಗೂದ್ಲಿಗೂ ಯಾರೂ ಟಚ್ ಮಾಡಕ್ಕಾಗಲ್ಲ ಅಂತ ಭರವಸೆ ಕೊಡ್ತಾರೆ. ಆಗ್ಲೇ ಇದ್ದಕ್ಕಿದ್ದಂಗೆ ಕಬಾಲಿ ಕಾರ್ಗೆ ಬೆಂಕಿ ಹತ್ಕೊಳ್ತದೆ. ಎಲ್ರೂ ಓಡ್ಕೊಂಡು ಕಾರ್ ಹತ್ರ ಹೋದ್ರೆ ಅಲ್ಲಿ ಯಾರೂ ಇರಲ್ಲ. ವಾಪಸ್ ಬಂದಾಗ ಕಬಾಲಿ ಹೆಣ ಸಿಗುತ್ತೆ. ಇಷ್ಟು ಬೇಗ ಕಬಾಲಿನ್ ಯಾರು ಬಂದು ಕೊಂದೋಗಿದ್ರು ಅಂತ ಅವರಿಗೆ ಅಚ್ಚರಿಯಾಗತ್ತೆ. ಕಬಾಲಿ ಸತ್ತ ನ್ಯೂಸ್ ವಾರ್ಡನ್ಗೆ ಸಿಕ್ಕಾಗ ಅವಳು ಅಲ್ಲಿಗೆ ಬರ್ತಾಳೆ. ಸ್ವಲ್ಪ ಹೊತ್ತಲ್ಲಿ ಒಬ್ಬ ಪೊಲಿಟಿಷಿಯನ್ ಕೂಡ ಅಲ್ಲಿಗೆ ಬರ್ತಾರೆ. ಇದನ್ನ ನೋಡಿದ್ರೆ ವಾರ್ಡನ್, ಕಬಾಲಿ ಮತ್ತು ಪೊಲಿಟಿಷಿಯನ್ ಮಧ್ಯೆ ಏನೋ ಕನೆಕ್ಷನ್ ಇದೆ ಅಂತ ಗೊತ್ತಾಗುತ್ತೆ. ಕಬಾಲಿ ಮತ್ತು ವಾರ್ಡನ್ಗೆ ಸರನ್ಯಾ ನಂಬರ್ನಿಂದ ಕಾಲ್ ಬಂದಿದ್ದ ವಿಷಯ ಪೊಲಿಟಿಷಿಯನ್ಗೂ ಗೊತ್ತಾಗುತ್ತೆ. ಇದನ್ನ ಕೇಳಿ ಅವರೂ ಶಾಕ್ ಆಗುತ್ತಾರೆ. ಅಷ್ಟರಲ್ಲಿ ಒಬ್ಬ SI ಕೂಡ ಅಲ್ಲಿಗೆ ಬರ್ತಾರೆ. ಆದ್ರೆ ಅವರು ಈ ಗ್ರೂಪಿನ ಪಾರ್ಟೇ ಅನ್ಸೋ ತರ ಇರ್ತಾರೆ. ಅಂದ್ರೆ ಇವರೆಲ್ಲ ಸೇರಿ ಏನೋ ಮಾಡಿದ್ದಾರೆ ಅಂತ ಅರ್ಥ. SI ಈ ಕೇಸ್ನ ಬೇರೆ ಪೊಲೀಸ್ ಆಫೀಸರ್ ಇನ್ವೆಸ್ಟಿಗೇಟ್ ಮಾಡ್ತಾರೆ, ಆದ್ರೆ ನಾನೇ ಎಲ್ಲ ಹ್ಯಾಂಡಲ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಇನ್ವೆಸ್ಟಿಗೇಟರ್ ಹೇಳೋ ಪ್ರಕಾರ ಕಬಾಲಿ ಮರ್ಡರ್ ಸ್ಪಾಟ್ ನಲ್ಲಿ ಒಬ್ಬ ಹೆಂಗಸಿನ ಫಿಂಗರ್ ಪ್ರಿಂಟ್ ಸಿಕ್ಕಿದೆ. ಆದ್ರೆ ಅವನ ಪ್ರಕಾರ ಕಬಾಲಿಗೆ ಯಾವುದೋ ಫೀಮೇಲ್ ಕ್ರಿಮಿನಲ್ ಜೊತೆ ಜಗಳ ಆಗಿ ಅವಳೇ ಅವನ್ನ ಕೊಂದಿರ್ಬೇಕು. ಈ ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಮಾಡಿ ಕಿಲ್ಲರ್ ಯಾರು ಅಂತ ಪತ್ತೆ ಹಚ್ಚೋಕೆ ಟ್ರೈ ಮಾಡ್ತಾರೆ. ಗೆಳೆಯರೆ, ಈ ಪಾಯಿಂಟ್ ನಲ್ಲಿ ಮಿಸ್ಟ್ರಿ ಇನ್ನಷ್ಟು ಡೀಪ್ ಆಗ್ತಾ ಹೋಗುತ್ತೆ. ಸರನ್ಯಾ ನಿಜವಾಗ್ಲೂ ಸತ್ತಿದ್ರೆ ಅವಳು ಫೋನ್ ನಿಂದ ಕಾಲ್ ಮಾಡ್ತಿರೋದು ಯಾರು? ಆ ವಿಟ್ನೆಸ್ ಗಳನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ? ವರುಣ್ನ ಫಸಾಯಿಸೋ ಹಿಂದೆ ನಿಜವಾದ ಮಾಸ್ಟರ್ ಮೈಂಡ್ ಯಾರು? ಇದೆಲ್ಲ ಮುಂದೆ ನಮ್ಗೆ ಗೊತ್ತಾಗತ್ತೆ. ಪೊಲೀಸಿಗೆ ಕಬಾಲಿ ಮರ್ಡರ್ ಸ್ಪಾಟ್ ನಲ್ಲಿ ಒಂದು ಹುಡುಗಿಯ ಫಿಂಗರ್ ಪ್ರಿಂಟ್ ಸಿಕ್ಕಿರುತ್ತೆ. ಅದು ಸರನ್ಯಾಳದ್ದೇ ಇರಬಹುದಾ ಅಂತ ಅನುಮಾನ ಬರುತ್ತೆ. ಆದ್ರೆ ಇನ್ಸ್ಪೆಕ್ಟರ್ ಕ್ಲಿಯರ್ ಆಗಿ ಹೇಳ್ತಾರೆ, ಸರನ್ಯಾ ಸತ್ತಿದ್ದಾರೆ, ಅವಳ ಫಿಂಗರ್ ಪ್ರಿಂಟ್ಸ್ ಇಲ್ಲಿ ಹೇಗ್ ಬರುತ್ತೆ ಅಂತ. ಖಂಡಿತ ಬೇರೆ ಯಾರೋ ಅವಳ ಹೆಸರು, ಫೋನ್ ಯೂಸ್ ಮಾಡ್ಕೊಂಡು ಈ ಮರ್ಡರ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ನಿಜವಾದ ವ್ಯಕ್ತಿನ ಬೇಗ ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಇನ್ನೂ ಮರ್ಡರ್ಸ್ ಮಾಡ್ತಾನೆ ಇರ್ತಾರೆ. ಸೂರ್ಯ ಸರನ್ಯಾಳ ಮನೆಗೆ ಹೋಗಿ ಅವಳ ಅಮ್ಮನ ಹತ್ರ ವರುಣ್ ಬಗ್ಗೆ ಕೇಳ್ತಾನೆ. ಅದಕ್ಕಮ್ಮ, ವರುಣ್ ಮೇಲೆ ನಂಗೆ ಸ್ವಲ್ಪನೂ ಡೌಟ್ ಇಲ್ಲ, ಯಾಕಂದ್ರೆ ನನ್ ಮಗಳು ವರುಣ್ ಇಬ್ರೂ ಒಬ್ರನ್ನೊಬ್ರು ಎಷ್ಟು ಪ್ರೀತಿ ಮಾಡ್ತಿದ್ರು ಅಂತ ನಂಗೆ ಗೊತ್ತು ಅಂತ ಹೇಳ್ತಾಳೆ. ಆಮೇಲೆ ಸೂರ್ಯ ಸರನ್ಯಾಳ ಫೋನ್ ನಂಬರ್ ಕೇಳಿ ಚೆಕ್ ಮಾಡ್ತಾನೆ. ಆದ್ರೆ ಫೋನ್ ಅಲ್ಲಿ ಸಿಮ್ ಕಾರ್ಡ್ ಇಲ್ಲ. ಇದನ್ನ ನೋಡಿ ಅವನಿಗೆ ಡೌಟ್ ಬರುತ್ತೆ, ಸರನ್ಯಾಳ ಸಿಮ್ನ ಯಾರೋ ತೆಗೆದು ಈಗ ಅದನ್ನ ಯೂಸ್ ಮಾಡ್ತಿದ್ದಾರೆ ಅಂತ. ಇನ್ನೊಂದ್ ಕಡೆ ವಾರ್ಡನ್ SI ಹತ್ರ ನಂಗೀಗ ಭಯ ಆಗ್ತಿದೆ, ನಮ್ಗೇನೇನಾದ್ರೂ ಪ್ರಾಬ್ಲಮ್ ಆಗುತ್ತೇನೋ ಅಂತ ಹೇಳ್ತಾಳೆ. ಅದಕ್ಕೆ SI, ನಾನೆಲ್ಲ ಹ್ಯಾಂಡಲ್ ಮಾಡ್ಕೊಳ್ತೀನಿ, ನಿಂಗ್ ಹೆದ್ರೋ ಅಗತ್ಯ ಇಲ್ಲ, ನಿಮ್ಗೇನೂ ಆಗಕ್ಕೆ ಬಿಡಲ್ಲ ಅಂತ ಭರವಸೆ ಕೊಡ್ತಾರೆ. ಅಷ್ಟ್ರಲ್ಲೇ ಅವ್ರ ವೈಫ್ನಿಂದ ಕಾಲ್ ಬರುತ್ತೆ. ಮನೆಗೊಬ್ಳು ಹುಡುಗಿ ಬಂದಿದ್ದಾಳೆ, ತಾನು ಸರನ್ಯಾ ಅಂತ ಹೇಳ್ಕೊಳ್ತಿದ್ದಾಳೆ ಅಂತ ವೈಫ್ ಹೇಳ್ತಾಳೆ. ಇದನ್ನ ಕೇಳಿ SIಗೆ ದಿಗಿಲಾಗುತ್ತೆ. ಅವ್ರ ವೈಫ್ಗೆ, ಮನೆಗ್ ಹೋಗ್ಬೇಡ, ನೇರ ಪೊಲಿಟಿಷಿಯನ್ ಮನೆಗ್ ಬಂದ್ಬಿಡು, ಆ ಹುಡುಗಿ ಎಂಥ ಪ್ಲಾನ್ ಇಟ್ಕೊಂಡ್ ಬಂದಿದ್ದಾಳೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇತ್ತ ಮೂರನೇ ವಿಟ್ನೆಸ್ ಕೂಡ ತನ್ನ ಸ್ಟೇಟ್ಮೆಂಟ್ ಕೊಡ್ತಾಳೆ. ವಾರ್ಡನ್ ಹೆದರಿಸಿ ಕೋರ್ಟ್ ಅಲ್ಲಿ ಸುಳ್ಳು ಹೇಳ್ಸಿದ್ಲು ಅಂತ. ವಿಶ್ವನಾಥ್ ಈ ಹೊಸ ಸ್ಟೇಟ್ಮೆಂಟ್ಸ್ ಮತ್ತು ಎವಿಡೆನ್ಸ್ ಆಧಾರದ ಮೇಲೆ ವರುಣ್ನ ಡೆತ್ ಪೆನಾಲ್ಟಿನ ಸ್ವಲ್ಪ ದಿನ ನಿಲ್ಸೋಕೆ ದೆಹಲಿಗೆ ಹೋಗೋ ನಿರ್ಧಾರ ಮಾಡ್ತಾರೆ. ಸೂರ್ಯಗೆ ಇನ್ವೆಸ್ಟಿಗೇಷನ್ ಮುಂದುವರಿಸು ಅಂತ ಹೇಳಿ ಹೋಗ್ತಾರೆ. SI ಪೊಲಿಟಿಷಿಯನ್ ಮನೆಗೆ ಬರ್ತಾರೆ. ವಾರ್ಡನ್ನ ಕೂಡ ಅಲ್ಲಿಗೇ ಕರ್ಸ್ಕೊಳ್ತಾರೆ. SI ತನ್ನ ವೈಫ್ನ ಬೇರೆ ಒಂದು ಅಡ್ರೆಸ್ಗೆ ಕಳಿಸಿ ತನ್ನ ಆಳುಗಳಿಗೆ ಆ ಹುಡುಗಿ ಬಂದ್ರೆ ಎಚ್ಚರಿಕೆಯಿಂದ ಗಮನಿಸಿ, ಅವಳು ತುಂಬಾ ಡೇಂಜರಸ್ ಇರಬಹುದು ಅಂತ ಹೇಳ್ತಾರೆ. ಇತ್ತ ಸೂರ್ಯ ಫೋನ್ ನಂಬರ್ ಟ್ರೇಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರೋ ಒಬ್ಬ ವ್ಯಕ್ತಿನ ಭೇಟಿಯಾಗ್ತಾನೆ. ಆ ವ್ಯಕ್ತಿ ಸರನ್ಯಾ ನಂಬರ್ ಆಕ್ಟಿವೇಟ್ ಆಗ್ತಿದ್ದಂಗೆ ಲೊಕೇಶನ್ ಹೇಳ್ತೀನಿ ಅಂತ ಹೇಳ್ತಾನೆ. ಇನ್ಸ್ಪೆಕ್ಟರ್ ಕೂಡ ಇದೇ ನಂಬರ್ನ ಟ್ರೇಸ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾರೆ, ಯಾಕಂದ್ರೆ ಕಬಾಲಿಗೆ ಕೊನೆ ಕಾಲ್ ಬಂದಿದ್ದು ಇದೇ ನಂಬರ್ನಿಂದ. ಸ್ವಲ್ಪ ಹೊತ್ತಲ್ಲಿ ಆ 3 ಕ್ರಿಮಿನಲ್ಸ್ಗೆ ಆ ಹುಡುಗಿಯಿಂದ ಕಾಲ್ ಬರುತ್ತೆ. ಅವಳು, ನೀವು 3 ನಂಗ ಕಾಯ್ತಾ ಇದ್ದೀರಾ, ನಾನ್ ಅಲ್ಲಿಗೆ ಬಂದ್ರೆ ನಿಮ್ 3 ಮುಗಿಸಿ ಬಿಡ್ತೀನಿ ಅಂತ ಹೇಳ್ತಾಳೆ. ಅವ್ರಿಗೆ ನಂಬಿಕೆ ಬರ್ದೆ. ನಿಜವಾಗ್ಲೂ ಬದುಕಿದ್ರೆ ವಿಡಿಯೋ ಕಾಲ್ ಮಾಡು ಅಂತ ಚಾಲೆಂಜ್ ಮಾಡ್ತಾರೆ. ಅವಳು ಫಸ್ಟ್ ಕಾಲ್ ಕಟ್ ಮಾಡ್ತಾಳೆ. ಆಮೇಲೆ ಇದ್ದಕ್ಕಿದ್ದಂಗೆ ವಿಡಿಯೋ ಕಾಲ್ನಲ್ಲಿ ಪ್ರತ್ಯಕ್ಷ ಆಗ್ತಾಳೆ. ಇದನ್ನ ನೋಡಿ ಎಲ್ಲರಿಗೂ ಶಾಕ್ ಆಗತ್ತೆ. ಸರನ್ಯಾ ಸತ್ತೋಗಿದ್ಲಲ್ವಾ, ಮತ್ತೆ ಇವಳು ಹೇಗ್ ಬದುಕಿದ್ದಾಳೆ ಅಂತ. ಅವಳು ಹೇಳ್ತಾಳೆ, ನಾನಿನ್ನೂ ಬದುಕಿದ್ದೀನಿ, ಈ 3 ಮುಗಿಸಿದ್ಮೇಲೆ ನಾನ್ ಸಾಯೋದು ಅಂತ. ಕಬಾಲಿನ ಕೊಂದಿದ್ದು ತಾನೇ ಅಂತ ಕೂಡ ಒಪ್ಕೊಳ್ತಾಳೆ. ಇದನ್ನ ಕೇಳಿ ವಾರ್ಡನ್ ಮತ್ತು ಉಳಿದವರಿಗೆ ಗೊಂದಲ ಶುರುವಾಗತ್ತೆ. ತಾವೇ ಸರನ್ಯಾನ ಕೊಂದಿದ್ರೆ ಮತ್ತೆ ಇವಳು ಹೇಗ್ ವಾಪಸ್ ಬಂದ್ಲು ಅಂತ. ಆದ್ರೆ ಇವಳು ಹಿಂಗೆ ತಿರುಗಾಡ್ತಾ ಇದ್ರೆ ತಮ್ಮ ಜೀವಕ್ಕೂ ಡೇಂಜರ್ ಇದೆ ಅಂತ ಅವ್ರಿಗನ್ಸುತ್ತೆ. ಯಾಕಂದ್ರೆ ಈ ಸರನ್ಯಾ ಯಾರನ್ನೂ ಬಿಡಲ್ಲ. ಇನ್ಸ್ಪೆಕ್ಟರ್ ಆ ಫೋನ್ ಟ್ರೇಸ್ ಮಾಡ್ಕೊಂಡು ಲೊಕೇಶನ್ಗೆ ಹೋಗ್ತಾರೆ. ಆದ್ರೆ ಅಷ್ಟೊತ್ತಿಗೆ ಸರನ್ಯಾ ಅಲ್ಲಿಂದ ಮಾಯ ಆಗಿರ್ತಾಳೆ. ಫೋನ್ ಟವರ್ ಕೂಡ ಇದ್ದಕ್ಕಿದ್ದಂಗೆ ಆಫ್ ಆಗಿ ಬಿಡುತ್ತೆ. ಯಾರೋ ಒಬ್ರು ಇನ್ಸ್ಪೆಕ್ಟರ್ ಹತ್ರ ಇದೆಲ್ಲ ಸರನ್ಯಾ ತಾನೇ ಮಾಡ್ತಿದ್ದಾಳೇನೋ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್, ನಾನೇ ಕಣ್ಣಾರೆ ನೋಡಿದ್ದೀನಿ, ಸರನ್ಯಾ ಸತ್ತಿದ್ದಾಳೆ, ಬೇರೆ ಯಾರೋ ಅವಳು ಫೋನ್ ಯೂಸ್ ಮಾಡ್ಕೊಂಡು ನಮ್ ಜೊತೆ ಗೇಮ್ ಆಡ್ತಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ SI ತೋರಿಸ್ತಿರೋ ಕಾನ್ಫಿಡೆನ್ಸ್ ನೋಡಿ ಇನ್ಸ್ಪೆಕ್ಟರ್ಗೆ ಅವ್ರ ಮೇಲೆ ಡೌಟ್ ಬರೋಕ್ ಶುರುವಾಗುತ್ತೆ. ನಿಂಗೆ ಇಷ್ಟೆಲ್ಲಾ ಡೀಟೇಲ್ಸ್ ಹೇಗ್ ಗೊತ್ತು ಅಂತ ಕೇಳ್ತಾರೆ. ಇದನ್ನ ಕೇಳಿ SI ಗಾಬರಿಯಾಗಿ ಸುಮ್ನೆ ಮಾತು ಬದಲಾಯಿಸಿ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಆಮೇಲೆ ಇನ್ಸ್ಪೆಕ್ಟರ್ ಸೂರ್ಯ ಮತ್ತು ವಿಶ್ವನಾಥ್ಗೆ ಹೇಳ್ತಾರೆ, SI ಮೇಲೆ ನಂಗೆ ತುಂಬಾ ಗಟ್ಟಿ ಡೌಟ್ ಇದೆ, ಯಾಕಂದ್ರೆ ಅವ್ರು ಸರನ್ಯಾನ ವಿಡಿಯೋ ಕಾಲ್ ನೋಡಿದ್ದೀನಿ ಅಂತಿದ್ರು. ಆದ್ರೆ ಸರನ್ಯಾ ಸತ್ತಿದ್ರೆ ಅವ್ರು ಹೇಗ್ ವಿಡಿಯೋ ಕಾಲ್ ಅಲ್ಲಿ ನೋಡಿದ್ರು
ಮಾಡಿದ್ರು ಅಂತ. ಇದ್ರಿಂದ ಒಂದು ಪಾಸಿಬಿಲಿಟಿ ಸಿಗುತ್ತೆ, ಶರಣ್ಯಾಗೆ ಯಾವ್ದಾದ್ರೂ ಟ್ವಿನ್ ಸಿಸ್ಟರ್ ಇರ್ಬಹುದೇನೋ ಅಂತ. ಇದನ್ನ ಕೇಳಿ ಸೂರ್ಯ ತಕ್ಷಣ ಶರಣ್ಯಾಳ ಅಮ್ಮಗೆ ಕಾಲ್ ಮಾಡ್ತಾನೆ. ಅಮ್ಮ ಹೇಳ್ತಾಳೆ, ಶರಣ್ಯಾಗೆ ಸಹನಾ ಅಂತ ಒಬ್ಳು ಚಿಕ್ಕ ತಂಗಿ ಇದ್ದಾಳೆ, ಆದ್ರೆ ಇಬ್ರು ಟ್ವಿನ್ಸ್ ಅಲ್ಲ, ಇಬ್ರು ಮುಖಾನು ಪೂರ್ತಿ ಬೇರೆ ಬೇರೆ ಇದೆ ಅಂತ. ಸೂರ್ಯ ಸೋಷಿಯಲ್ ಮೀಡಿಯಾಗ್ ಹೋಗಿ ಸಹಾನಾಳ ಅಕೌಂಟ್ ನೋಡ್ತಾನೆ. ಅಲ್ಲಿ ಇಬ್ರು ಸಿಸ್ಟರ್ಸ್ ಒಟ್ಟಿಗೆ ಇರೋ ಒಂದು ವಿಡಿಯೋ ಸಿಗುತ್ತೆ. ಇಬ್ರು ಪೂರ್ತಿ ಬೇರೆ ತರ ಕಾಣ್ತಾ ಇರ್ತಾರೆ. ಅಂದ್ರೆ ಸಹಾನಾ ಶರಣ್ಯ ಆಗಿ ಬಂದಿದ್ದಾಳೆ ಅನ್ನೋ ಥಿಯರಿ ಇಲ್ಲಿ ಫಿಟ್ ಆಗಲ್ಲ. ಸೂರ್ಯಗೆ ಅನ್ಸುತ್ತೆ ಇದೇನಾದ್ರೂ ಸೂಪರ್ ನ್ಯಾಚುರಲ್ ಮಿಸ್ಟ್ರಿನೋ ಅಂತ. ಆದ್ರೆ ವಿಶ್ವನಾಥ್, ನಂಗೆ ಭೂತ ಗೀತ ಅಂತೆಲ್ಲ ನಂಬಿಕೆ ಇಲ್ಲ, ಆದ್ರೆ ಇದೆಲ್ಲ ನಡೀತಿದ್ರೆ ಇದಕ್ಕೆ ಖಂಡಿತ ಒಂದು ಲಾಜಿಕಲ್ ಎಕ್ಸ್ಪ್ಲನೇಷನ್ ಇರುತ್ತೆ. ನಾವು ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋ ನಿಜ ಪತ್ತೆ ಮಾಡ್ಬೇಕಷ್ಟೇ ಅಂತ ಹೇಳ್ತಾರೆ. ಇತ್ತ ಪೊಲಿಟಿಷಿಯನ್ ವಾರ್ಡನ್ಗೆ ಸೆಕ್ಯೂರಿಟಿಗೆ ಅಂತ ಕೆಲವು ಗಾರ್ಡ್ಸ್ ಕಳಿಸ್ತಾರೆ. ಅವರಿದ್ದಾಗ ವಾರ್ಡನ್ಗೂ ಸ್ವಲ್ಪ ಕಾನ್ಫಿಡೆನ್ಸ್ ಬಂದು, ಈಗ ಯಾರೂ ನನ್ನ ತಲೆಗೂದ್ಲಿಗೂ ಟಚ್ ಮಾಡಕ್ಕಾಗಲ್ಲ ಅಂತ ಅನ್ಕೊಳ್ತಾಳೆ. ಆಗ್ಲೇ ಒಬ್ಳು ಹುಡುಗಿ ಬಾಗಿಲ್ ಹತ್ರ ನಿಂತ್ಕೊಂಡು ಎಲ್ಲರನ್ನೂ ಗಮನಿಸ್ತಿರ್ತಾಳೆ. ಅವಳು ಇನ್ಸ್ಪೆಕ್ಟರ್ಗೆ ಫೋನ್ ಟವರ್ ಲೊಕೇಶನ್ ವಾರ್ಡನ್ ಏರಿಯಾದಲ್ಲೇ ಶೋ ಆಗ್ತಿದೆ ಅಂತ ಇನ್ಫಾರ್ಮ್ ಮಾಡ್ತಾಳೆ. ಇದನ್ನ ಕೇಳಿ ಇನ್ಸ್ಪೆಕ್ಟರ್ ತಕ್ಷಣ ಅಲ್ಲಿಗೆ ಹೊರಡ್ತಾರೆ. ಈ ಮಧ್ಯೆ ಆ ಮಿಸ್ಟೀರಿಯಸ್ ಶರಣ್ಯ ಒಬ್ಬ ಡೆಲಿವರಿ ಬಾಯ್ನ ಎಚ್ಚರ ತಪ್ಪಿಸಿ ಅವನ್ ಬಟ್ಟೆ ಹಾಕೊಳ್ತಾಳೆ. ಫುಡ್ ಡೆಲಿವರಿ ಅಂತ ಸೋಗು ಹಾಕೊಂಡು ವಾರ್ಡನ್ ಮತ್ತು ಗಾರ್ಡ್ಸ್ಗೆ ಊಟ ತಗೊಂಡ್ ಬರ್ತಾಳೆ. ಆ ಊಟದಲ್ಲಿ ಏನೋ ಬೆರ್ಸಿರ್ತಾಳೆ. ಗಾರ್ಡ್ಸ್ಗೆ ಗೊತ್ತೇ ಆಗಲ್ಲ. ವಾರ್ಡನ್ಗೂ ಇದೇ ಊಟ ಕೊಡ್ತಾಳೆ. ಎಲ್ರಿಗೂ ಹಸಿವಾಗಿತ್ತು, ಹಂಗಾಗಿ ಎಲ್ಲರೂ ಆ ಊಟ ತಿಂತಾರೆ. ಸ್ವಲ್ಪ ಹೊತ್ತಲ್ಲಿ ಆ ಮದ್ದಿನ ಎಫೆಕ್ಟ್ ಶುರುವಾಗಿ ಒಬ್ಬೊಬ್ಬರಾಗಿ ಎಲ್ಲರೂ ಎಚ್ಚರ ತಪ್ಪೋಕ್ ಶುರು ಮಾಡ್ತಾರೆ. ಇದೇ ಚಾನ್ಸ್ ತಗೊಂಡು ಶರಣ್ಯ ಜಾಣ್ಮೆಯಿಂದ ಒಳಗೆ ಬಂದು ವಾರ್ಡನ್ ಎದುರುಗಡೆ ಬಂದು ನಿಂತ್ಕೊಳ್ತಾಳೆ. ವಾರ್ಡನ್ ಅವಳನ್ನ ನೋಡಿ ದಂಗಾಗಿ, ಶರಣ್ಯ, ನೀನ್ ಹೆಂಗ್ ಬದುಕಿ ಉಳ್ಕೊಂಡೆ ಅಂತ ಕೇಳ್ತಾಳೆ. ವಾರ್ಡನ್ ಹೆದ್ರಿಕೊಂಡು, ನಮ್ ಕೈಲಿ ತಪ್ಪಾಗೋಗಿತ್ತು, ಕ್ಷಮಿಸ್ಬಿಡು ಅಂತ ಗೋಗರಿತಾಳೆ. ಆದ್ರೆ ಶರಣ್ಯ, ನೀವೆಲ್ಲ ಸೇರಿ ನಂಗೆ ಎಷ್ಟು ದೊಡ್ಡ ಅನ್ಯಾಯ ಮಾಡಿದ್ರಿ, ನಾನ್ ಯಾರನ್ನೂ ಬಿಡಲ್ಲ ಅಂತ ಹೇಳಿ ವಾರ್ಡನ್ನ ಹಿಡಿದು ತನ್ಗಾಗಿದ್ದ ತರಾನೇ ಅವಳಿಗೂ ಶಿಕ್ಷೆ ಕೊಡಕ್ಕೆ ನೋಡ್ತಾಳೆ. ಆಗ್ಲೇ ಇನ್ಸ್ಪೆಕ್ಟರ್ ಪೊಲೀಸ್ ಜೊತೆ ಅಲ್ಲಿಗೆ ಬಂದ್ಬಿಡ್ತಾರೆ. ವಾರ್ಡನ್ ಸ್ಥಿತಿ ನೋಡಿ ಯಾರೋ ಅವಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಈ ನ್ಯೂಸ್ ಎಲ್ಲಾ ಕಡೆ ಹಬ್ಬುತ್ತೆ. SI ಮತ್ತು ಪೊಲಿಟಿಷಿಯನ್ಗೂ ವಾರ್ಡನ್ ಮೇಲೆ ಅಟ್ಯಾಕ್ ಆಗಿದ್ದು ಗೊತ್ತಾಗುತ್ತೆ. ಇಬ್ರು ಚರ್ಚೆ ಮಾಡ್ತಾ, ಇದು ನಿಜವಾದ ಶರಣ್ಯ ಮಾಡಿರೋ ಕೆಲಸ ಆಗಿರಕ್ಕಾಗಲ್ಲ, ಶರಣ್ಯನ ನಾವೇ ಕೊಂದಿದ್ವಲ್ಲ ಅಂತ ಅನ್ಕೊಳ್ತಾರೆ. ಅಂದ್ರೆ ಯಾರೋ ಶರಣ್ಯಾಗಾಗಿ ರಿವೆಂಜ್ ತಗೊಳ್ತಿದ್ದಾರೆ ಅಂತ. ಆ ಹುಡುಗಿ ಪೊಲೀಸ್ ಕೈಗೆ ಸಿಕ್ಕಿಬಿಟ್ರೆ ಅವ್ರ ಎಲ್ಲಾ ಕ್ರೈಮ್ಸ್ ಬಾಯ್ ಬಿಟ್ಬಿಡ್ತಾರೆ. ಅದಕ್ಕೆ ಪೊಲೀಸಿಗಿಂತ ಮೊದ್ಲೇ ಆ ಹುಡುಗಿನ ಹುಡುಕೋದು ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಅವ್ರಿಗೆ ಫಾರಿನ್ ನಲ್ಲಿರೋ ಸಹಾನಾಳ ಮೇಲೂ ಡೌಟ್ ಬರುತ್ತೆ. ಏರ್ಪೋರ್ಟ್ ರೆಕಾರ್ಡ್ಸ್ ಚೆಕ್ ಮಾಡಿದಾಗ ಸಹಾನಾ ಈಗಾಗ್ಲೇ ಇಂಡಿಯಾಗ್ ಬಂದಿದ್ದಾಳೆ ಅಂತ ಗೊತ್ತಾಗುತ್ತೆ. ಎಲ್ಲಿಗೂ ಅನ್ಸುತ್ತೆ, ಪಾಪ ಸಹಾನಾನೇ ತನ್ನ ಅಕ್ಕನ ರಿವೆಂಜ್ ತಗೋತಿದ್ದಾಳೇನೋ ಅಂತ. ಇತ್ತ ಆ ಮಿಸ್ಟೀರಿಯಸ್ ಶರಣ್ಯ ಒಂದು ಟೀ ಶಾಪ್ ಅಲ್ಲಿ ಕೆಲವರಿಗೆ ಥ್ರೆಟ್ ಕೊಡ್ತಿರ್ತಾಳೆ. ಇನ್ಸ್ಪೆಕ್ಟರ್ಗೆ ಅವಳ ಲೊಕೇಶನ್ ಸಿಗುತ್ತೆ. ತಕ್ಷಣ ಅಲ್ಲಿ ಹೊರಡ್ತಾರೆ. ಜೊತೆಗೆ SI ಪೊಲಿಟಿಷಿಯನ್ಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲಿಟಿಷಿಯನ್ ತನ್ನ ಆಳುಗಳಿಗೆ ಪೊಲೀಸಿಗಿಂತ ಮೊದ್ಲೇ ಅಲ್ಲಿ ಹೋಗಿ ಅಂತ ಆರ್ಡರ್ ಕೊಡ್ತಾರೆ. ಇತ್ತ ಸೂರ್ಯ ಏರ್ಪೋರ್ಟ್ CCTV ಫುಟೇಜ್ ತಗೊಂಡ್ ಬರ್ತಾನೆ. ಎಲ್ರಿಗೂ ಅನ್ಸುತ್ತೆ ಸಹಾನಾ ಏರ್ಪೋರ್ಟ್ ನಿಂದ ಬಂದಿರ್ಬೇಕು ಅಂತ. ಆದ್ರೆ CCTVಯಲ್ಲಿ ಒಂದು ಶಾಕಿಂಗ್ ವಿಷಯ ಕಾಣುತ್ತೆ. ಎಂಟ್ರಿ ಆಗಿರೋದು ಸಹಾನಾ ಹೆಸರಲ್ಲಿ, ಆದ್ರೆ ಏರ್ಪೋರ್ಟ್ ನಿಂದ ಹೊರಗ್ ಬರೋದು ಶರಣ್ಯ ತರ ಕಾಣಿಸೋ ಹುಡುಗಿ. ಡೌಟ್ ಬರುತ್ತೆ, ಸಹಾನಾ ಫಾರಿನ್ ನಲ್ಲಿ ಫೇಸ್ ಸರ್ಜರಿ ಮಾಡಿಸ್ಕೊಂಡು ಅಕ್ಕನ ತರಾನೇ ಕಕಾಣೋ ಹಂಗ್ ಮಾಡ್ಕೊಂಡಿರ್ಬೋದೇನೋ ಅಂತ. ವಿಶ್ವನಾಥ್ ಸೂರ್ಯಗೆ ಹೇಳ್ತಾರೆ, ಫಾರಿನ್ ಹಾಸ್ಪಿಟಲ್ಸ್ ನಲ್ಲಿ ಇರೋ ಎಲ್ಲಾ ಕಾಂಟ್ಯಾಕ್ಟ್ಸ್ ಹತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡು ಅಂತ. ಆದ್ರೆ ಸ್ಪೆಷಲ್ ಆಗಿ ಸಹಾನಾ ಫೇಸ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಮಾಡಿಸ್ಕೊಂಡಿದ್ದಾಳ ಅಂತ ಚೆಕ್ ಮಾಡು ಅಂತ ಸ್ಪೆಷಲಿ ಹೇಳ್ತಾರೆ. ಸೂರ್ಯ ಈ ವಿಷಯ ವೆರಿಫೈ ಮಾಡೋದ್ರಲ್ಲಿ ತೊಡಕೊಳ್ತಾನೆ. ಇದೇ ಟೈಮ್ ಅಲ್ಲಿ ಪೊಲಿಟಿಷಿಯನ್ ಆಳುಗಳು ಆ ಟೀ ಶಾಪ್ಗೆ ಬಂದ್ಬಿಡ್ತಾರೆ. ಅಲ್ಲಿ ಮಿಸ್ಟೀರಿಯಸ್ ಶರಣ್ಯ ಜನ್ಗೆ ಥ್ರೆಟ್ ಕೊಡ್ತಾ ಇರ್ತಾರೆ. ಅವ್ರ ಹತ್ರ ಅವಳು ಫೋಟೋ ಕೂಡ ಇರುತ್ತೆ. ಅದ್ರ ಸಹಾಯದಿಂದ ಅವಳನ್ನ ಹುಡುಕೋಕೆ ಶುರು ಮಾಡ್ತಾರೆ. ಆದ್ರೆ ಆ ಹುಡುಗಿ ಇದನ್ನ ನೋಡಿದ ತಕ್ಷಣ ಗ್ಲಾಸಸ್ ಮತ್ತು ಸ್ಕಾರ್ಫ್ ನಿಂದ ಮುಖ ಮುಚ್ಕೊಳ್ತಾಳೆ. ಹಂಗಾಗಿ ಅವ್ರಿಗೆ ಗುರುತ್ ಸಿಗಲ್ಲ. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಕೂಡ ಅಲ್ಲಿಗೆ ಬಂದ್ಬಿಡ್ತಾರೆ. ಪೊಲೀಸ್ ನೋಡಿದ ತಕ್ಷಣ ಆ ರೌಡಿಗಳೆಲ್ಲ ಅಲ್ಲಿಂದ ಓಡಿ ಹೋಗ್ತಾರೆ. ಟೆಕ್ನಿಕಲ್ ಟೀಮ್ ಇನ್ಸ್ಪೆಕ್ಟರ್ಗೆ ಹೇಳುತ್ತೆ, ಆ ಹುಡುಗಿ ಫೋನ್ ನೆಟ್ವರ್ಕ್ ಈಗ ಆಫ್ ಆಗಿ ಬಿಟ್ಟಿದೆ, ಅಂದ್ರೆ ಅವಳು ಜಾಸ್ತಿ ದೂರ ಹೋಗಿರಕ್ಕಿಲ್ಲ ಅಂತ. ಇನ್ಸ್ಪೆಕ್ಟರ್ ಸುತ್ತಮುತ್ತ ಸರ್ಚ್ ಮಾಡ್ತಾ ಒಂದು ಆಟೋ ಮೇಲೆ ಅನುಮಾನ ಬಂದು ಅದನ್ನ ಫಾಲೋ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇನ್ನೊಂದ್ ಕಡೆ ಆ ಹುಡುಗಿ ಫೋನ್ ಮತ್ತೆ ಆನ್ ಮಾಡಿ ಪೊಲಿಟಿಷಿಯನ್ಗೆ ಕಾಲ್ ಮಾಡ್ತಾಳೆ. SI ಇನ್ಫಾರ್ಮರ್ ಪೊಲಿಟಿಷಿಯನ್ಗೆ ಆ ಹುಡುಗಿ ಮೂವ್ ಆಗ್ತಿದ್ದಾಳೆ ಅಂತ ಹೇಳ್ತಾನೆ. ಪೊಲಿಟಿಷಿಯನ್ ತನ್ನ ಆಳುಗಳನ್ನ ಅವಳ ಹಿಂದೆ ಕಳಿಸ್ತಾರೆ. ಆ ಹುಡುಗಿ ಪೊಲಿಟಿಷಿಯನ್ಗೆ ಓಪನ್ ಚಾಲೆಂಜ್ ಮಾಡ್ತಾಳೆ, ತನ್ನ ಲೊಕೇಶನ್ ಕಳಿಸಿ, ಅಲ್ಲಿಗ್ ಬಾ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಪೊಲಿಟಿಷಿಯನ್ ಹೆದ್ರಿ ತನ್ನ ಅಸಿಸ್ಟೆಂಟ್ಗೆ ಆ ಲೊಕೇಶನ್ಗೆ ಹೋಗು ಅಂತ ಆರ್ಡರ್ ಕೊಡ್ತಾರೆ. ಆ ಅಸಿಸ್ಟೆಂಟ್ಗೆ ಗೊತ್ತಾಗುತ್ತೆ ಆ ಲೊಕೇಶನ್ ಒಂದು ಮೌಂಟೇನ್ ಏರಿಯಾದಲ್ಲಿದೆ ಅಂತ. ಆದ್ರೆ ಪೊಲಿಟಿಷಿಯನ್ ಬೇಗ ಹೋಗು ಅಂತ ಒತ್ತಾಯ ಮಾಡ್ತಾರೆ. ಅಲ್ಲಿಗೆ ಹೋಗ್ತಿರೋವಾಗ ಕಾರ್ ಬ್ರೇಕ್ ಫೇಲ್ ಆಗಿ ಕಾರ್ ಕಂಟ್ರೋಲ್ ತಪ್ಪಿ ಮೌಂಟೇನ್ ಎಡ್ಜ್ ನಿಂದ ಕೆಳಗ್ ಬೀಳುತ್ತೆ. ಆಮೇಲೆ ನ್ಯೂಸ್ ನಲ್ಲಿ ಪೊಲಿಟಿಷಿಯನ್ ಆಕ್ಸಿಡೆಂಟ್ ನಲ್ಲಿ ಸತ್ತ ಸುದ್ದಿ ಬರುತ್ತೆ. ಇದನ್ನ ನೋಡಿ SIಗೆ ವಿಪರೀತ ಭಯ ಶುರುವಾಗುತ್ತೆ. ಯಾಕಂದ್ರೆ ಶರಣ್ಯಾರಣ್ಯ ಕೇಸ್ಗೆ ಸಂಬಂಧಪಟ್ಟವರೆಲ್ಲ ಒಬ್ಬೊಬ್ಬರಾಗಿ ಸಾಯ್ತಾ ಇದ್ದಾರೆ. ಈಗ ತನ್ನ ಸರದಿನೂ ಬರಬಹುದು ಅಂತ ಅವ್ರಿಗನ್ಸುತ್ತೆ.
ಇದೇ ಟೈಮಲ್ಲಿ ವಿಶ್ವನಾಥ್ ಮತ್ತು ಸೂರ್ಯ ಎಸ್ಐನ ಭೇಟಿಯಾಗೋಕೆ ಬರ್ತಾರೆ. ಅವರು ಎಸ್ಐಗೆ ಹೇಳ್ತಾರೆ, ಶರಣ್ಯ ಸಾವಿಗೆ ಕಾರಣ ಆಗಿದ್ದವರೆಲ್ಲ ಒಬ್ಬೊಬ್ಬರಾಗಿ ಸಾಯ್ತಿದ್ದಾರೆ. ಯಾಕಂದ್ರೆ ಯಾರೋ ಶರಣ್ಯ ಆಗಿ ಬಂದು ಇವರೆಲ್ಲರನ್ನು ಟಾರ್ಗೆಟ್ ಮಾಡಿ ಕೊಲ್ತಾ ಇದ್ದಾರೆ ಅಂತ. ಜೊತೆಗೆ ಈ ಕೇಸ್ಗೂ ನಿಂಗೂ ಏನಾದ್ರೂ ಕನೆಕ್ಷನ್ ಇರ್ಲೇಬೇಕು. ಶರಣ್ಯಾಗೆ ಆ ದಿನ ಏನಾಗಿತ್ತು ಅಂತ ನಿಜ ಹೇಳಿಬಿಡು ಅಂತಾನೂ ಕೇಳ್ತಾರೆ. ಎಸ್ಐ ಮೊದ್ಲು ತುಂಬಾ ಹಿಂಜರೀತ, ನಂಗೂ ಈ ಕೇಸ್ಗೂ ಏನೂ ಸಂಬಂಧ ಇಲ್ಲ ಅಂತ ಡಿನೈ ಮಾಡ್ತಾರೆ. ಆದ್ರೆ ತನ್ನ ಜೀವ ಉಳಿಸ್ಕೊಳ್ಳೋಕೆ ಕೊನೆಗೆ ನಿಜ ಹೇಳೋಕೆ ರೆಡಿ ಆಗ್ತಾರೆ. ಆಗ ಎಸ್ಐ ಆ ದಿನ ನಿಜವಾಗ್ಲೂ ಏನಾಗಿತ್ತು ಅಂತ ಹೇಳ್ತಾರೆ. ಆ 3 ವಾರ್ಡನ್ ಫ್ರೆಂಡ್ಸ್ ಆಗಿದ್ರು. ಆಗಾಗ ಅವಳ ಹತ್ರ ಬಂದೋಗ್ತಾ ಇದ್ರು. ವಾರ್ಡನ್ ಕೆಲ್ಲು ಹುಡುಗಿಯರ್ನ ಇವ್ರಿಗೆ ಪರಿಚಯ ಮಾಡಿಸಿ ಕೊಡ್ತಿದ್ಲು. ಒಂದಿನ ಶರಣ್ಯ ಕೂಡ ಇಲ್ಲಿಗೆ ಬಂದಿದ್ಲು. ಅವಳು ನೋಡಿದ ತಕ್ಷಣ ಈ 3 ಆಕರ್ಷಿತ ಆಗ್ಬಿಟ್ರು. ಅವಳ ಜೊತೆ ತಪ್ಪು ಮಾಡಿದ್ರು. ಆ ತಪ್ಪು ಮಾಡಿದ್ಮೇಲೆ ಅವಳ ಪರಿಸ್ಥಿತಿ ತುಂಬಾ ಸೀರಿಯಸ್ ಆಗಿ ಶರಣ್ಯಾಗೆ ಉಸಿರಾಡಕ್ಕೆ ಆಗದೆ ಅಲ್ಲೇ ಸತ್ತೋದ್ಲು. ಈ ತಪ್ಪು ಮುಚ್ಚಿ ಹಾಕೋಕೆ ಇವರೆಲ್ಲ ಸೇರಿ ಶರಣ್ಯ ಬಾಯ್ ಫ್ರೆಂಡ್ ನ ಫಸಾಯಿಸೋ ಪ್ಲಾನ್ ಮಾಡಿ ಅವನ ವಿರುದ್ಧ ಎಲ್ಲ ಎವಿಡೆನ್ಸ್ ತೋರಿಸಿ ಅವನನ್ನ ಜೈಲಿಗೆ ಕಳಿಸಿದ್ರು. ಇದೆಲ್ಲ ವಾರ್ಡನ್ಗೆ ಹೇಳಿದಾಗ ಅವಳು ನಾನ್ ನಿಮ್ ಜೊತೆನೇ ಇರ್ತೀನಿ ಅಂತ ಹೇಳಿ ಇವರು ಪ್ಲಾನ್ಗೆ ಕೈ ಜೋಡಿಸಿ ವರುಣ್ನ ಫಸಾಯಿಸೋಕೆ ಜೊತೆಯಾಗಿದ್ಲು. ಇದೆಲ್ಲ ಕೇಳಿ ವಿಶ್ವನಾಥ್ಗೆ ವಿಪರೀತ ಸಿಟ್ಟು ಬರುತ್ತೆ. ಒಬ್ಳು ಇನ್ನಸೆಂಟ್ ಹುಡುಗಿ ಜೊತೆ ನೀವಿಷ್ಟು ದೊಡ್ಡ ಅನ್ಯಾಯ ಹೇಗ್ ಮಾಡಿದ್ರಿ ಅಂತ ಕೇಳ್ತಾರೆ. ಅಷ್ಟ್ರಲ್ಲೇ ಶರಣ್ಯ ಒಬ್ಳು ಕೆಲ್ಸದಾಕೆ ತರ ವೇಷ ಹಾಕೊಂಡು ಅಲ್ಲಿಗೆ ಬಂದು ಎಸ್ಐಗೆ ಮದ್ದು ಕೊಟ್ಬಿಡ್ತಾಳೆ. ಎಸ್ಐ ತಿಂದ ತಕ್ಷಣ ಸತ್ತೇ ಬಿಡ್ತಾರೆ. ಇದನ್ನ ನೋಡಿ ವಿಶ್ವನಾಥ್ ಶಾಕ್ ಆಗ್ತಾರೆ. ಆಗ ಶರಣ್ಯ ಅವ್ರಿಗೆ ತನ್ನ ನಿಜವಾದ ಐಡೆಂಟಿಟಿ ಬಗ್ಗೆ ಹೇಳ್ತಾಳೆ. ತಾನು ಶರಣ್ಯ ಅಲ್ಲ, ಅವಳು ತಂಗಿ ಸಹಾನಾ ಅಂತ. ಮತ್ತೆ ಒಬ್ಬೊಬ್ಬರನ್ನಾಗಿ ಎಲ್ಲಾ ಕಾತಿಲರ ಮೇಲೂ ಸೇಡ್ ತೀರ್ಸ್ಕೊಂಡಿದ್ದೀನಿ ಅಂತಾನೂ ಹೇಳ್ತಾಳೆ. ಇದೆಲ್ಲ ಕೇಳಿ ವಿಶ್ವನಾಥ್ಗೆ ಮನಸ್ ಕರಗಿ ನೀನ್ ಮಾಡಿದ್ದೇ ಸರಿ ಅಂತ ಹೇಳ್ತಾರೆ. ಆಮೇಲೆ ವಿಶ್ವನಾಥ್ ತನ್ನ ಡಿಸಿಷನ್ ಬದಲಾಯಿಸ್ಕೊಂಡು ತನ್ನ ಅಸಿಸ್ಟೆಂಟ್ಗೆ ಕಾಲ್ ಮಾಡಿ ಅದೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ನಲ್ಲ ಅದನ್ನ ಸಬ್ಮಿಟ್ ಮಾಡೋ ಅಗತ್ಯ ಇಲ್ಲ, ಎಲ್ಲಾನೂ ಡಿಸ್ಟ್ರಾಯ್ ಮಾಡ್ಬಿಡು ಅಂತ ಹೇಳ್ತಾರೆ. ಆಮೇಲೆ ಎಸ್ಐ ಸತ್ ಸುದ್ದಿನ ರಿಪೋರ್ಟ್ನಲ್ಲಿ ರೆಕಾರ್ಡ್ ಮಾಡ್ತಾರೆ. ಆದ್ರೆ ವರುಣ್ನ ಬಚಾಯಿಸೋಕೆ ಸಿಸಿಟಿವಿ ಫುಟೇಜ್ ನ ಫುಲ್ ಆಗಿ ಎಕ್ಸಾಮಿನ್ ಮಾಡ್ತಾರೆ. ಆ ಫುಟೇಜ್ ನಲ್ಲಿ ಮ್ಯಾನಿಪ್ಯುಲೇಷನ್ ಆಗಿತ್ತು ಅಂತ ಸಿಗುತ್ತೆ. ವಾರ್ಡನ್ ಕೆಲವು ವಿಷಯಗಳನ್ನ ಮ್ಯಾನಿಪ್ಯುಲೇಟ್ ಮಾಡಿ ವರುಣ್ನ ಗಿಲ್ಟಿ ತರ ತೋರಿಸೋ ಟ್ರೈ ಮಾಡಿದ್ಲು. ಇದೆಲ್ಲ ವಿಶ್ವನಾಥ್ ಕೋರ್ಟ್ ಅಲ್ಲಿ ಪ್ರೂವ್ ಮಾಡ್ಬಿಡ್ತಾರೆ. ಜೊತೆಗೆ ವರುಣ್ ಇನ್ನಸೆಂಟ್ ಅಂತಾನು ಸಾಬೀತು ಮಾಡ್ಬಿಡ್ತಾರೆ. ಆಮೇಲೆ ವರುಣ್ ಪನಿಷ್ಮೆಂಟ್ ಕ್ಯಾನ್ಸಲ್ ಆಗಿ ಅವನ ರಿಲೀಸ್ ಮಾಡ್ತಾರೆ. ಬಿಡುಗಡೆ ಆದ್ಮೇಲೆ ವರುಣ್ ಮತ್ತು ಸಹಾನಾಲ ಫ್ಯಾಮಿಲಿ ವಿಶ್ವನಾಥ್ನ ಭೇಟಿ ಮಾಡಕ್ ಬಂದು ಅವ್ರ ಹೆಲ್ಪ್ಗೆ ಥ್ಯಾಂಕ್ಸ್ ಹೇಳ್ತಾರೆ. ಆಗ ವಿಶ್ವನಾಥ್ ವರುಣ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಾರೆ. ಸಹಾನಾ ತನ್ನ ಅಕ್ಕನ ಸೇಡ್ ತೀರ್ಸ್ಕೊಳ್ಳೋಕೆ ಶರಣ್ಯ ತರಾನೇ ಕಾಣಿಸೋಕೆ ಫೇಸ್ನೇ ಬದಲಾಯಿಸ್ಕೊಂಡಿದ್ಲು. ಅದ್ರಿಂದ ಎಲ್ರನ್ನೂ ಕನ್ಫ್ಯೂಸ್ ಮಾಡಿ ಕೊಲ್ಬಹುದು ಅಂತ. ವಿಶ್ವನಾಥ್ ವರುಣ್ಗೆ ನಿಂಗಿಷ್ಟ ಇದ್ರೆ ಸಹಾನಾನ ಮದ್ವೆ ಆಗು, ಇಬ್ರ ಜೀವನಾನು ಚೆನ್ನಾಗಾಗ್ಬೋದು ಅಂತಾನೂ ಹೇಳ್ತಾರೆ. ವರುಣ್ ಇದನ್ನ ಒಪ್ಕೊಳ್ತಾನೆ. ಕೊನೆಗೆ ವರುಣ್ ಮತ್ತು ಸಹಾನಾ ಇಬ್ರು ಜೊತೆಯಾಗಿ ವಿಶ್ವನಾಥ್ನ ಆಶೀರ್ವಾದ ತಗೊಂಡು ಹೊರಟು ಹೋಗ್ತಾರೆ. ಇಲ್ಲಿಗೆ ಸಿನಿಮಾ ಮುಗಿಯುತ್ತೆ. ಇದೇ ಈ ಸಿನಿಮಾದ ಕತೆ. ಇಲ್ಲಿ ಸಹಾನಾ ತನ್ನ ಅಕ್ಕನ ಸೇಡ್ ತೀರ್ಸ್ಕೊಳ್ಳಕ್ಕೆ ತನ್ನ ಫೇಸ್ನೇ ಬದಲಾಯಿಸ್ಕೊಂಡಿದ್ಲು. US ನಿಂದ ವಾಪಸ್ ಬಂದ್ಮೇಲೆ ಅವಳು ಒಬ್ಬೊಬ್ಬರಾಗಿ ಮುಗಿಸಿಬಿಟ್ಲು. ಸತ್ಯ ಗೊತ್ತಾದ್ಮೇಲೆ ಲಾಯರ್ ಕೂಡ ಅವಳ ಜೊತೆ ನಿಂತ್ಕೊಂಡ. ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಸಿಗುತ್ತೆ. ಮತ್ತೆ ಫ್ರೆಂಡ್ಸ್, ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ ಮರಿಬೇಡಿ. ಸರಿ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಗೆ. ಜೈ ಕರ್ನಾಟಕ ಮಾತೆ. ಪೀಸ್.